It's impossible. Sharat, she is safe now. ಅಪ್ಪ ಶಾನ್ವಿ ನನ್ನ ಹಿತ ನನಗೆ ಸಿಕ್ಬಿಟ್ಲು ಹಿತ ನನಗೆ ಮತ್ತೆ ಸಿಕ್ಬಿಟ್ಲು ಕಂದ. ನಾನು ಇಷ್ಟು ವರ್ಷದ ಸರ್ವಿಸಲ್ಲಿ ಈ ಥರ ಮಿರಾಕಲ್ ನೋಡಿರೋದು ಇದೇ ಫಸ್ಟ್ ಟೈಮ್. ಹಿತ ತುಂಬ ಲಕ್ಕಿ. ಮೋಸ್ಟ್ಲಿ ದೇವರ ಅನುಗ್ರಹ ನಿಮ್ಮ ಮಗಳ ಮೇಲಿದೆ ಅಂತ ಅನ್ಸತ್ತೆ. ಹಿತಾಗಿ ಇನ್ನೇನು ತೊಂದರೆ ಇಲ್ಲ ಶರತ್. ನಾನೇನು ಪ್ರಿಸ್ಕ್ರೈಬ್ ಮಾಡಿದ್ದೀನಿ ಅದನ್ನ ಫಾಲೋ ಮಾಡಿ. ಏನಾದರೂ ಇತ್ತಂದ್ರೆ ಕಾಲ್ ಬ್ಯಾಕ್ ಮಾಡಿ, ನಾನೇನು ಬರ್ತೀನಿ. ಶೋರ್ ಡಾಕ್ಟರ್. ಟೇಕ್ ಕೇರ್ ಆಫ್ ಹರ್. ಹಿತಾ ಕಂದ. ಅಬ್ಬ, ನನ್ನ ಎದೆಲಿದ್ದ ಬೆಂಕಿ ಈಗ ತಣ್ಣಗಾಯ್ತು. ಇದು ಖಂಡಿತ ಆ ದೇವಿ ಪವಾಡನೆ. ಕೊನೆಗೂ ನನ್ನ ಮಗಳನ್ನ ಉಳಿಸಿದ್ಲು. ಹಲೋ, ಹೇಳು ಶಾನ್ವಿ. ದುರ್ಗಾ ಅತ್ಗೆ ಎಲ್ಲಿದ್ದೀರಾ? ಯಾಕೆ ಶಾನ್ವಿ, ಏನಾಯ್ತು? ದುರ್ಗಾ ಅತ್ಗೆ, ನಿಮ್ಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನ್ ಶಾನ್ವಿ ಅದು? ಹಿತಾಗೆ ಎಚ್ಚರ ಆಯ್ತು ಅದ್ಕೆ. ಶಾನ್ವಿ, ನೀನ್ ನಿಜ ತಾನೇ ಹೇಳ್ತಿರೋದು? ಹೌದು ಅದ್ಕೆ, ಹಿತಾಗೆ ಈಗಷ್ಟೇ ಎಚ್ಚರ ಆಯ್ತು. ನೀವೆಲ್ಲಿದ್ದೀರೋ ಬೇಗ ಬನ್ನಿ. ಎಂತ ಒಳ್ಳೆ ಸುದ್ದಿ ಹೇಳಿದ್ಯಾ ನೀನು. ಈಗ್ಲೇ ಬರ್ತೀನಿ. ಅಜ್ಜಿ, ನೀನ್ ಹೇಳಿದ್ ಸರಿ. ನಿನ್ ಮಾತು ಸತ್ಯ ಆಯ್ತು ಅಜ್ಜಿ. ಆ ತಾಯಿ ನನ್ ಕೈ ಬಿಡ್ಲಿಲ್ಲ. ಪುಟ್ಟ ಮೇಡಮ್ಗೆ ಪ್ರಜ್ಞೆ ಬಂತಂತೆ. ಈಗಲಾದ್ರೂ ಈ ತಾಯಿ ಮೇಲೆ ನಿನಗೆ ನಂಬಿಕೆ ಬಂತ? ನಿನ್ನ ಅವಳು ಮಗಳು ಅಂತ ಅಂದ್ಕೊಂಡಿದ್ದಾಳೆ. ಅಂಥವಳ ಮೇಲೆ ನಿನ್ನ ಆರೋಪ ಕೇಳಿ ನನಗೆ ಗಾಬರಿ ಆಗೋಯ್ತು. ಇನ್ನ ಅವಳ ಮನಸ್ಸಿಗೆ ಎಷ್ಟು ನೋವಾಗಿರಕ್ಕಿಲ್ಲ. ಆಗಿದ್ದೆಲ್ಲ ಕೆಟ್ಟ ಕನಸು ಅಂತ ತಿಳ್ಕೊ. ಆದರೆ ಇದು ನಿನಗೆ ಒಂದು ಪಾಠ ಆಗಬೇಕು. ದುರ್ಗಾ, ಇದೀಗ ಏನೆಲ್ಲ ಆಯ್ತೋ ಅದು ಪ್ರಾರಂಭ ಅಷ್ಟೇ. ಮುಂದೆ ಇನ್ನೂ ಸಂಕಷ್ಟಗಳಿದೆ. ಇನ್ನು ನಿನ್ನ ಮುಂದೆ ದೊಡ್ಡ ಸವಾಲುಗಳೇ ಬರುತ್ತೆ. ಅದನ್ನು ಧೈರ್ಯದಿಂದ ಎದುರಿಸಬೇಕು. ನಿನ್ನ ಜೊತೆ ಈ ದುರ್ಗೆ ಇದ್ದಾಳೆ ಅನ್ನೋದನ್ನ ಮರಿಬೇಡ. ನೀನು ಸಾಮಾನ್ಯಳಲ್ಲ ದುರ್ಗಾ. ನಿನ್ನಲ್ಲಿ ಛಲ ಇದೆ, ಆದರೆ ಧೈರ್ಯ ಮಾತ್ರ ಕಡಿಮೆ ಇದೆ. ಅದನ್ನ ಕಾಪಾಡ್ಕೋ, ಎಲ್ಲ ಒಳ್ಳೇದಾಗತ್ತೆ. ಆ ದೇವಿನೇ ನಿನ್ನ ಕುಟುಂಬವನ್ನೇ ಕಾಪಾಡ್ತಾಳೆ.